ಬಹಳ ಒಳ್ಳೆ ಗಾಯಕರು ಮೊದಲೇಶಾಲಿ ಮುರಳಿ ಅವರಿಗೆ ವಂದಿಸ್ತಾ ಇದ್ದೀನಿ. ಅದೇ ರೀತಿ ಆಪರೇಟರ್ ರಘು ಸರ್ ಬನ್ನಿ ಪ್ಲೀಸ್. ಇವರು ನೋಡಕ್ ಹಿಂಗಿದ್ದಾರೆ. ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಕಸ್ತೂರಿ ಶಂಕರ್ ಆರ್ಕೆಸ್ಟ್ರಾದ ಸೌಂಡ್ ಆಪರೇಟರ್ ಅಂದ್ರೆ ಹೆಮ್ಮೆ ಮಾತು. ಹಾಗಲೇ ತನ್ನದೇ ಆದಂತ ಸೌಂಡ್ ನಿರ್ಮಿಸಿ ಸುಗುಂದರ್ ಸೌಂಡ್ ಅಲ್ಲಿ ಇಡೀ ಸೌತ್ ಅಲ್ಲಿ ಇಂಥ ಆಪರೇಟರ್ ಇಲ್ಲ. ಇವರು ಶಿಷ್ಯರಾದಂತಹ ಒಂದು 500 ಜನ ಉಟ್ಕೊಂಡಿದ್ದಾರೆ. ಎಲ್ಲ ಆರ್ಕೆಸ್ಟ್ರಾಗಳಲ್ಲಿ ನೀವು ಆಪರೇಟರ್ ನೋಡೋದೆಲ್ಲ ಇವ್ರ ಶಿಷ್ಯರೇ. ಯಾಕೆ ನನ್ನ ಆರ್ಕೆಸ್ಟ್ರಾದಲ್ಲಿ ಇರೋರು ರಾಮುನು ಇವ್ರ ಶಿಷ್ಯರೇ, ಅದರಲ್ಲಿ ಮುರಳಿನೂ ನಮ್ಮ ಶಿಷ್ಯರೇ. ಹಾಗೆ ಖ್ಯಾತ ಸಂಗೀತ ನಿರ್ದೇಶಕ ಸಾಧು ಕೋಕಿಲ ಟೇಬಲ್ ಓಡಿಸುವಾಗ ಇವರು ಆಪರೇಟರ್ ಆಗಿದ್ದರು. ಲೋಡ್ ಅವ್ರು ಮಾಡಬೇಕು, ಇವರು ಗಾಡಿಯಲ್ಲಿ ಹೋಗಿ ಆಪರೇಟರ್ ಮಾಡಬೇಕು ಅಂತ ಒಬ್ಬ ಕಲಾವಿದರು. ಆದ್ರೆ ಗರ್ವ ಅನ್ನೋದಿಲ್ಲ, ಹೆಮ್ಮೆ ಅನ್ನೋದಿಲ್ಲ, ಏನು ತೋರಿಕೆ ಇಲ್ಲ. ಬಹಳ ಹೃದಯಶಾಲಿ. ಇದು ಇಳೆಯರಾಜರಿಂದ ಹಿಡಿದು AR ರೆಹಮಾನ್ ವರೆಗೂ ರಘು ಅಂದ್ರೆ ಗೊತ್ತಿಲ್ಲದವರ ಇಲ್ಲ, ಡೈರೆಕ್ಟ್ ಫೋನ್ ಅಲ್ಲಿ ಮಾತಾಡಬಹುದು ಅಂತ ವ್ಯಕ್ತಿ. ಇಲ್ಲಿ ಬಹಳ ಸಾಧಾರಣವಾಗಿ ಕುಂತು ಎಲ್ಲರೂ ಹೇಳ್ತಾರೆ ಈ ಸ್ವಲ್ಪ ಮಾಡಿ ಅಂದ್ರೆ ಅಂತ ಆಪರೇಟರ್ ಅಲ್ಲ ಅವರು. ಅವರು ಸೌಂಡ್ ಇಂಜಿನಿಯರ್ ಅಂತ ಹೇಳ್ಬೋದು. ನಮಗೆ ಅಣ್ಣ ಗುರುಗಳು ಎಲ್ಲರೂ ನಮ್ಮ ದಾರಿ ತೋರಿಸಿದವರು. ಇಂದು ನನ್ನ ಆರ್ಕೆಸ್ಟ್ರಾ 4 CM ಅವಾರ್ಡ್ ತಗೊಂಡಿದ್ದೇನೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ರಘು. ಹಾಗಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ದೀನಿ, ಅದಕ್ಕೂ ಕಾರಣ ನಮ್ಮ ರಘುವಣ್ಣ. ಈ ಸಮಯದಲ್ಲಿ ಸುಗುಂದರ್ ಸೌಂಡ್ ಮಾಲೀಕರು ನನ್ನ ಅಣ್ಣ ಸುಗುಂದರ್ಗೂ ಧನ್ಯವಾದ ಹೇಳಕ್ಕೆ ಸಂತೋಷ ಪಡ್ತೇನೆ. ಅವ್ರಿಗೂ ಸಹ, ಯಾಕಂದ್ರೆ ನಮ್ಮನ್ನೆಲ್ಲ ಬೆಳೆಸಿದವರು ಸುಗುಂದರ್ ಅವರು. ಇವತ್ತು ಅವರು ಅವ್ರ ಕುಟುಂಬ ಚೆನ್ನಾಗಿರ್ಬೇಕು. ಅದೇ ರೀತಿ 50 ಸತಿ ಕರೋಕೆ ರಂಗದಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಇವರೇ ಮಾಡಿದ್ದು, ಬೇರೆ ಯಾರು ಮಾಡಿಲ್ಲ. ಕರೋಕೆ ಅನ್ನೋದನ್ನ ಇವರು ನಿರ್ಮಿಸಿ ಇವತ್ತು ನನಗೊಂದು ಬೇಜಾರು ಏನಾಯ್ತಂದ್ರೆ, ನನ್ನದೇ ಅಂತ ಆಡಿಟೋರಿಯಂ ಅಲ್ಲಿ ಮಾಡುವಾಗ ಬ್ಯಾನರ್ಗಳು ಬಹಳ ಅದ್ಭುತವಾಗಿ ಮಾಡೋದು. ಬ್ಯಾನರ್ ರಾಜ ಅಂತಾನೆ ಹೇಳ್ಬೋದು. ಇವತ್ತು ಬ್ಯಾನರ್ ಬಹಳ ಸಿಂಪಲ್ ಆಗಿತ್ತು, ನನಗೆ ಬೇಜಾರಾಯ್ತು. ಹಾಕ್ಸಿಲ್ಲ, ಯಾಕಂದ್ರೆ ಎಲ್ಲೇ ಕಾರ್ಯಕ್ರಮ ಆದ್ರೆ ಕರೋಕೆ ಗಾಯನದಲ್ಲಿ ಬ್ಯಾನರ್ ರಾಜ ಅಂತ ಹೇಳ್ಬೋದು. ಅದಕ್ಕೆ ತಪ್ಪಾಗುತ್ತೆ, ಮುರಳಿ ಅಬ್ಜೆಕ್ಷನ್ ಮಾಡಿದಾರಂತೆ. ಅದು ನನಗೆ ಬ್ಯಾನರ್ ಅಂತ ಕಳಿಸಲ್ಲ, ಬ್ಯಾನ್ ಹರ್ ಅಂತ ಕಳಿಸ. ಬ್ಯಾನರ್ ಅನ್ನ ರದ್ದುಗೊಳಿಸಿದಂತಹ ಆತ್ಮೀಯ. ಅದೇ ರೀತಿ ನಮ್ಮ ಶಿವಕುಮಾರ್ ಆಗಲಿ ಇವತ್ತು ಶಿಲ್ಪ ಅವರು ಹೋಗೋದಿಲ್ಲ, ಅವ್ರ ತಾಯಿ ಅವರು ಹುಷಾರಂತ. ಹಾಗಾಗಿ ಈ ಸಮಯದಲ್ಲಿ ಅವ್ರಿಗೂ ಸ್ವಲ್ಪ ಸಂತೋಷ ಹೇಳೋಣ. ನನಗೆ ಬರ್ಮಾಡ್ಕೊಟ್ಟ ಹಾಡೋನು ಹುಚ್ಚೋನು ಏನಿಲ್ಲ, ಹಾಡಂತ ಹೇಳಿದಕ್ಕೆ ಒಂದು ಹಾಡು ಹಾಡ್ಬಿಟ್ಟು ಹೋಗ್ತೀನಿ. ಅದು ಸಹೋದರರ ಸವಾಲ್ ನನಗಾಗಿ ಆಗಿದ್ದೀರಿ. ಥ್ಯಾಂಕ್ ಯು ಸರ್ ಎಲ್ಲರಿಗೂ. ಸುಧಮ್ನು ಥ್ಯಾಂಕ್ ಯು. ನಾನು ಎಷ್ಟೋ ಸರಿ ಹೇಳಿದ್ದೀನಿ, ಇವರಿಗೆ ಪೇಮೆಂಟ್ ಕೊಡೋಷ್ಟು ಇದೆಲ್ಲ ನಾವು ಅಲ್ವೇ ಅಲ್ಲ. ಈ ದೇವಸ್ಥಾನದಲ್ಲಿ ಇವ್ರು ನನಗೆ ದೇವರೇ. ಆ ಜಾಗದಲ್ಲಿ ನಾವು ಪ್ರೇಮ ಯಾವತ್ತೂ ಇವರು ಇಲ್ಲದೆ ಇರೋ ದಿವಸ ಯಾವ ಕ್ಷಣವೂ ನೆನೆಸ್ಕೊಟ್ಟಿಲ್ಲ. ಎಲ್ರಿಗೂ ನಮಸ್ಕಾರ. ನನಗೆ ಆರ್ಟಿಸ್ಟ್ ಅಂದ್ರೆ ಬಹಳ ಪ್ರೀತಿ. ಅದೊಂದು ಬಿಟ್ಟು ಏನೇ ಯಾವುದು ಕೆಟ್ಟ ಅಭ್ಯಾಸ ಇಲ್ಲ. ಹೊಟ್ಟೆ ತುಂಬಾ ತಿನ್ಬೇಕು, ಕೈ ತುಂಬಾ ದುಡಿಬೇಕು, ಕೈ ತುಂಬಾ ಕೆಲಸ ಮಾಡ್ಬೇಕು. ಅದೇ ಮೂರೇ ಅವ್ರಿಗೆ ಕಣ್ ತುಂಬಾ ಇದೆ, ಏನಿಲ್ಲ ಸರ್.